ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ಚಪ್ಪಲಿ ಎಸೆತ ಪ್ರಕರಣ ಸಂಬಂಧ ಬಾಗಲಕೋಟೆಯಲ್ಲಿ ಸ್ವಯಂ ಪ್ರೇರಿತವಾಗಿ ಅಂಗಡಿ ಬಂದ್ ಮಾಡಿ ಪ್ರತಿಭಟನೆಗೆ ವ್ಯಾಪಾರಸ್ಥರು ಬೆಂಬಲ ಕೊಟ್ಟಿದ್ದಾರೆ. ಹಳೆ ಬಾಗಲಕೋಟೆ ನಗರದಲ್ಲಿ ಅಘೋಷಿತ ಬಂದ್ ವಾತಾವರಣ ಸೃಷ್ಟಿಯಾಗಿದೆ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಘಟನೆ ಖಂಡಿಸಿ ಬಾಗಲಕೋಟೆಯಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗ ಧರಣಿ ನಡೆಸಲಾಗುತ್ತಿದೆ. ಹಿಂದೂ ಹಿತರಕ್ಷಣಾ ಸಮಿತಿ ನೇತೃತ್ವದಲ್ಲಿ ಧರಣಿ ನಡೀತಾ ಇದೆ. ಪ್ರತಿಭಟನೆಯಲ್ಲಿ 200ಕ್ಕೂ ಅಧಿಕ ಜನ ಭಾಗಿಯಾಗಿದ್ದು ಸ್ಥಳದಲ್ಲಿ ಪೊಲೀಸ್ ಬಿಗಿ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಅಲ್ಲದೆ ನವರಂಗ, ವಿದ್ಯಾಗಿರಿ ಸೇರಿದಂತೆ ಹಲವು ಕಡೆ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು ಯಾವುದೇ ಗಲಾಟೆ ನಡೆಯದ ಹಾಗೆ ಕಟ್ಟೆಚ್ಚರ ವಹಿಸಲಾಗಿದೆ. ಇನ್ನು ಹುಬ್ಬಳ್ಳಿಯಲ್ಲೂ ಹಿಂದೂ ರಾಷ್ಟ್ರ ಸಮನ್ವಯ ಸಮಿತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಗಿದೆ. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರೀರಾಮ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಗಿದ್ದು ಕಲ್ಲು ತೂರಾಟ ಮಾಡಿದವರ ವಿರುದ್ಧ ಘೋಷಣೆ ಕೂಗಿ ತೀವ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಬಾಗಲಕೋಟೆಯ ಶಿವಾಜಿ ಜಯಂತಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ಸಂಬಂಧ ಎನ್ಐಎ ಮೂಲಕ ತನಿಖೆ ನಡೆಸುವಂತೆ ಅಮಿತ್ ಶಾಗೆ ಪತ್ರವನ್ನು ಬರೆಯಲಾಗಿದೆ. ಮಾಜಿ ಸಚಿವ ಶ್ರೀರಾಮುಲು ಕೇಂದ್ರ ಸಚಿವ ಅಮಿತ್ ಶಾಗೆ ಪತ್ರವನ್ನು ಬರೆದಿದ್ದಾರೆ. ರಾಜ್ಯದಲ್ಲಿ ಹಿಂದೂಗಳ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಮಾಡಲಾಗ್ತಿದೆ, ಹೀಗಾಗಿ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ಒಳಪಡಿಸಬೇಕು ಅಂತ ಪತ್ರದ ಮೂಲಕ ಶ್ರೀರಾಮುಲು ಮನವಿ ಮಾಡಿಕೊಂಡಿದ್ದಾರೆ. ಬಾಲಕಿ ಜೊತೆ ಅನುಚಿತ ವರ್ತನೆ ಆರೋಪ ಹಿನ್ನೆಲೆ ಮಲ್ಲಿಕಾರ್ಜುನ ಮುತ್ಯ ವಿರುದ್ಧ ಪಾಕ್ಸೋ ಕೇಸ್ ದಾಖಲಾಗಿದೆ. ಇನ್ನು ಕೇಸ್ ದಾಖಲಾಗುತ್ತಿದ್ದಂತೆ ಮಲ್ಲಿಕಾರ್ಜುನ ಮುತ್ಯ ತೆಲಂಗಾಣಕ್ಕೆ ಎಸ್ಕೇಪ್ ಆಗಿದ್ದಾನೆ. ತಡರಾತ್ರಿಯೇ ಮಠದಿಂದ ಹೈದರಾಬಾದ್ಗೆ ಎಸ್ಕೇಪ್ ಆಗಿದ್ದು ಅಲ್ಲಿಂದ ತೆಲಂಗಾಣಕ್ಕೆ ತೆರಳಿದ್ದಾನೆ ಎನ್ನಲಾಗಿದೆ. ಸದ್ಯ ಮುತ್ಯ ಬಂಧನಕ್ಕೆ ಎಸ್ಪಿ ಮುಂದಾಗಿದ್ದು ಹೈದರಾಬಾದ್ ಸೇರಿದಂತೆ ಹಲವು ಕಡೆ ಶೋಧ ಕಾರ್ಯ ಮಾಡಲಾಗುತ್ತಿದೆ. ಈಗಾಗಲೇ ಪೊಲೀಸರು ಎಲ್ಲೇ ಇದ್ರೂ ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಇನ್ನು ಮಲ್ಲಿಕಾರ್ಜುನ ಮುತ್ಯ ವಿರುದ್ಧದ ಪಾಕ್ಸೋ ಪ್ರಕರಣದ ಕುರಿತಾಗಿ ಬೆಂಗಳೂರಲ್ಲಿ ಮಾತಾಡಿರುವ ಗೃಹ ಸಚಿವ ಪರಮೇಶ್ವರ್, ಪೊಲೀಸರಿಂದ ಮಾಹಿತಿ ಪಡೆದು ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಮುತ್ಯ ಕೇಸಲ್ಲಿ ಸರ್ ಪಾಕ್ಸೋ ಕೇಸ್ ದಾಖಲಾಗಿದೆ, ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ ಮಾಹಿತಿ ತಗೊಳ್ತೀನಿ, ಮಾಹಿತಿ ತಗೊಂಡು ಉತ್ತರ ಕೊಡ್ತೀನಿ. ಮುತ್ಯ ಕೇಸಲ್ಲಿ ಸರ್ ಪಾಕ್ಸೋ ಕೇಸ್ ದಾಖಲಾಗಿದೆ, ಸೊ ಎಸ್ಕೇಪ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಸರ್. ಸೊ ಅದ್ರ ಬಗ್ಗೆ ಗೃಹ ಇಲಾಖೆ ಯಾವ ರೀತಿ ವೈರಲ್ ಆಗ್ತಿದೆ ಮಾಹಿತಿ ತಗೊಳ್ತೀನಿ. ಇನ್ನು ಮಲ್ಲಿಕಾರ್ಜುನ ಮುತ್ಯ ಮೇಲೆ ಪೋಕ್ಸೋ ಕೇಸ್ ವಿಚಾರ ಸಂಬಂಧ ಯಾದಗಿರಿಯಲ್ಲಿರುವಂತಹ ಮಹಲ್ ರೋಜಾ ಮಠದಲ್ಲಿ ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಮಹಜರ್ ಮಾಡಲಾಗ್ತಿದೆ. ಮಠದಲ್ಲಿದ್ದ ಕೆಲವು ಭಕ್ತರೊಂದಿಗೆ ಅಧಿಕಾರಿಗಳು ಮಹಜರ್ ಮಾಡ್ತಾ ಇದ್ದಾರೆ. ಇನ್ನು ಪ್ರಕರಣ ಸಂಬಂಧ ಮಲ್ಲಿಕಾರ್ಜುನ ಮುತ್ಯ ಸಹೋದರ ಪರಶುರಾಮ್ ಮಾಧ್ಯಮಗಳಿಗೆ ಮಾತನಾಡಿದ್ದು, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತಹ ವಿಡಿಯೋ ಕಟ್ಟುಕತೆ, ಇದೆಲ್ಲ ಸುಳ್ಳು ಸುದ್ದಿ. ಮಕ್ಕಳ ಆಯೋಗದವರು ಯಾವುದೇ ಮಾಹಿತಿ ಪಡೆಯದೆ ಕೇಸ್ ದಾಖಲು ಮಾಡಿದ್ದಾರೆ, ಸುಳ್ಳು ಸ್ಟೇಟ್ಮೆಂಟ್ ಕೊಟ್ಟು ಕೇಸ್ ದಾಖಲು ಮಾಡಿದ್ದಾರೆ. ಮುತ್ಯ ಅವರು ಬಾಲಕಿಗೆ ತಂದೆ ತಾಯಿ ಪ್ರೀತಿ ತೋರಿಸಿದ್ದಾರೆ. ಬಾಲಕಿ ನಮ್ಮ ಮಠದ ಸಂಬಂಧಿ ಇದ್ದಾರೆ, ಆದರೆ ಕೆಲವರು ನಮ್ಮ ಮಠ ಬೆಳೀತಾ ಇರೋದನ್ನ ಸಹಿಸೋಕಾಗದೆ ಈ ರೀತಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಷಡ್ಯಂತ್ರ ಇದೆಲ್ಲ ಒಂದು ವಿಡಿಯೋದು ವಿಚಾರ ತೊಗೊಂಡು ಇಷ್ಟೆಲ್ಲ ವೈರಲ್ ಮಾಡೋದು ಮಾಡ್ಯಾರಲ್ಲ. ಒಳ್ಳೆ ಎಷ್ಟೋ ಕಾರ್ಯಕ್ರಮ ಮಾಡಿದ್ವು, ಅದು ಯಾಕೆ ವೈರಲ್ ಮಾಡಿಲ್ಲ? ಹುಡುಗಿ ನಾ 3 ವರ್ಷ 4 ವರ್ಷದಿಂದ ಇಲ್ಲಿಗೆ ಬರ್ಲಕ್ಕದ. ಅವ್ರ ತಂದೆ ತಾಯಿ ಎಲ್ಲರೂ ಬಂದಾರ. ಮೊನ್ನೆ ಅವರು ಒಂದು 4 ದಿನ ಹಿಂದುಗಡೆ ಬಂದು ಅವ್ರು ಬರ್ತಡೇ ಮಾಡ್ಕೊಂಡ್ರೆ, ಆ ಬರ್ತಡೇ ಮಾಡ್ಕೊಂಡು ಕೇಕ್ ಕಟ್ ಮಾಡಿ ಅಲ್ಲಿ ಹೊರಗಡೆ ಎತ್ತಿ ಮನುಷ್ಯನ ಮೇಲೆ ನಿಂದ್ರಿಸಿಂದು ಅದು ನಮ್ಮ ಹತ್ರ ವಿಡಿಯೋ ಬೇರೆನೇ ಅದ. ನಮ್ಮ ಹತ್ರ ಬೇಕಾದ್ರೆ ನಿಮ್ಗೆ ಒರಿಜಿನಲ್ ವಿಡಿಯೋ ಹಾಕ್ಸ್ತೀವಿ. ಈಗಾಗಲೇ ನಾವು SP ಕಂಪ್ಲೇಂಟ್ ಕೊಡ್ಲಿಕ್ಕೆ ರೆಡಿಯಾಗಿದ್ವಿ. ಇಲ್ಲಿ ತಾಲೂಕು ಮಹಿಳಾ ಆಗಿದ್ದವರು ಪೂರಾ ಇಲ್ಲಿ ಏನು ಮಾಹಿತಿನೇ ಕಲೆ ಹಾಕಲಾರ್ದ ಹೋಗಿ FR ಮಾಡ್ಯಾರ. ಬಾಲಕಿ ಜೊತೆ ಮಲ್ಲಿಕಾರ್ಜುನ ಮುತ್ಯ ಅನುಚಿತ ವರ್ತನೆ ಪ್ರಕರಣ ಸಂಬಂಧ ಕಲಬುರಗಿಯಲ್ಲಿ ಕಾಂಗ್ರೆಸ್ MLC ತಿಪ್ಪಣ್ಣ ಕಮಕನೂರ ಪ್ರತಿಕ್ರಿಯಿಸಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ಚಿಕ್ಕ ವಯಸ್ಸಿನಲ್ಲೇ ದೊಡ್ಡ ಹೆಸರು ಮಾಡಿದ್ರು, ಅವರ ಹೆಸರು ಕೆಡಿಸೋಕೆ ಈ ರೀತಿಯಾಗಿ ಷಡ್ಯಂತ್ರ ಮಾಡಿದ್ದಾರೆ. ಆ ಬಾಲಕಿ ಕುಟುಂಬಸ್ಥರೇ ಆಯೋಗದ ವಿರುದ್ಧ ಕೇಸ್ ಮಾಡೋಕೆ ನಿರ್ಧರಿಸಿದ್ದಾರೆ. ತಮ್ಮ ಕುಟುಂಬದ ಮರ್ಯಾದೆ ಹಾಳು ಮಾಡಿದ್ದಾರೆ ಅಂತ ದೂರು ನೀಡಲಿದ್ದಾರೆ. ಈ ಬಗ್ಗೆ ಸೂಕ್ತ ತನಿಖೆ ನಡೆಸುವಂತೆ ಗೃಹ ಸಚಿವರಿಗೆ ಮನವಿ ಮಾಡ್ತೇನೆ. ಜಿಲ್ಲಾಧಿಕಾರಿ SP ಸ್ಥಳಕ್ಕೆ ಹೋಗದೆ ಕೇಸ್ ದಾಖಲಿಸಿದ್ದಾರೆ ಅಂತ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ. ಮಲ್ಲಿಕಾರ್ಜುನ ಮುತ್ಯರವರ ಮೇಲೆ ಈ ಫೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಕೇಸ್ ದಾಖಲೆ ಮಾಡಿದ್ದಾರೆ. ಅದನ್ನು ನಾನು ಖಂಡಿತವಾಗಿ ಖಂಡಿಸ್ತೇನೆ. ಏಕೆಂದರೆ ಆ ಮನೆಯವರೊಡನೆ ಮಾತಾಡಿದಾಗ ಅವ್ರು ಹೇಳ್ತಾರೆ, ನನ್ನ ಮಗಳು ಅಲ್ಲ ಅವ್ರ ಮಗಳು, ಅವರ ಆರೋಗ್ಯ ಸುಧಾರಿಸೋ ಸಲುವಾಗಿ ನಾವು 10 ಸಲ ಹೋಗಿದ್ದೀವಿ ಬಂದಿದ್ದೀವಿ. ಸಂದರ್ಭದಲ್ಲಿ 15-20 ಜನ ಆ ರೂಮಿನಲ್ಲಿ ಇದ್ದರು. ಆ ಸಂದರ್ಭದಲ್ಲಿ ಯಾವುದೇ ಅಚಾತುರ್ಯ ನಡೆದಿಲ್ಲ. ನಮ್ಮ ಮನೆತನಕ್ಕೆ ಭಾಳ ದೊಡ್ಡ ಕುಂದು ತಂದಿದ್ದಾರೆ. ನಾವು ಕೂಡ ಕೇಸ್ ಮಾಡಿದರೆ ಅವ್ರ ಮೇಲೆ ನಾವು ಉಲ್ಟಾ ಕೇಸ್ ಮಾಡ್ತೀವಿ.
ಸಿಎಂ ಕಾವೇರಿ ನಿವಾಸಕ್ಕೆ ದಲಿತ ನಾಯಕರು ಆಗಮಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಚಿವ ಎಚ್.ಸಿ. ಮಹದೇವಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ಶಿವರಾಜ್ ತಂಗಡಗಿ, ಸಚಿವ ಕೆಎಚ್ ಮುನಿಯಪ್ಪ ಭೇಟಿ ಕೊಟ್ಟಿದ್ದಾರೆ. ಒಳ ಮೀಸಲಾತಿ ಹಾಗೂ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳ ಪ್ರತಿಭಟನೆ ಕುರಿತಾಗಿ ಸಿಎಂ ಸಚಿವರ ಸಭೆ ಕರೆದಂತ ಹಿನ್ನೆಲೆಯಲ್ಲಿ ಸಚಿವರು ಆಗಮಿಸಿದ್ದು ಚರ್ಚೆ ಆರಂಭ ಮಾಡಿದ್ದಾರೆ. ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಹೊರೆ ಅನ್ನುವ ಡಿಕೆಶಿ ಹೇಳಿಕೆಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ. ಚಾಮರಾಜನಗರದಲ್ಲಿ ಮಾತನಾಡಿದ ಅವರು, ಗ್ಯಾರಂಟಿಗಳ ಭರವಸೆ ನೀಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು. ಆದರೆ ಅಧಿಕಾರಕ್ಕೆ ಬಂದ ನಂತರ ನಾಡಿನ ಅಭಿವೃದ್ಧಿಗೆ ಪೂರಕವಾದ ಕಾರ್ಯಕ್ರಮ ಕಾಣ್ತಿಲ್ಲ. ಗ್ಯಾರಂಟಿ ಸ್ಕೀಮ್ಗಳಿಂದಾಗಿ ಹಲವಾರು ಯೋಜನೆ ತರಲಾಗ್ತಿಲ್ಲ. ಗ್ಯಾರಂಟಿ ಭಾರವಾಗ್ತಿದೆ ಅಂತ ಡಿಕೆಶಿ ದೇಶಪಾಂಡೆ ಹೇಳ್ತಿದ್ದಾರೆ. ಆದರೆ ಇದನ್ನು ನಾನು ಒಪ್ಪಲ್ಲ. ಆಡಳಿತ ಬಿಗಿ ಇದ್ರೆ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕೆಲಸ ಮಾಡಬಹುದಿತ್ತು. ಆದರೆ ಸರ್ಕಾರ ಬಂದ ಮೇಲೆ ಖಜಾನೆ ತುಂಬಿಸೋದಕ್ಕೆ ತೆರಿಗೆ ಹೆಚ್ಚಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಾರ್ಯಕ್ರಮಗಳನ್ನು ಕೊಟ್ಟು ಗ್ಯಾರಂಟಿಯ ಯೋಜನೆಗಳ ಬಗ್ಗೆ ಚರ್ಚೆ ಮಾಡಿದ್ದು ಹೊರತುಪಡಿಸಿ ಅವರಿಂದ ಮತ್ತಿನ್ಯಾವುದೇ ನಾಡಿನ ಅಭಿವೃದ್ಧಿಗೆ ಪೂರಕವಾದಂಥ ಕಾರ್ಯಕ್ರಮಗಳನ್ನು ನಾವು ಕಾಣಲಿಲ್ಲ. ಪಕ್ಷದಲ್ಲಿರ್ತಕ್ಕಂಥ ಕೆಲವು ಹಿರಿಯ ನಾಯಕರು ದೇಶಪಾಂಡೆ ಅವರಿಂದ ಹಿಡಿದು ಈಗ ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಗ್ಯಾರಂಟಿ ಸ್ಕೀಮ್ನಿಂದ ಹಲವಾರು ಯೋಜನೆಗಳನ್ನು ತರಲಿಕ್ಕಾಗ್ತಿಲ್ಲ, ಅದರ ಭಾರ ಏನು ಅನ್ನೋದು ಅರ್ಥ ಆಗ್ತಿದೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಸರ್ಕಾರದಲ್ಲಿ ಒಂದು ಆಡಳಿತದ ಬಿಗಿ ನಿಲುವಿದ್ದಿದ್ರೆ ಈ ಕಾರ್ಯಕ್ರಮಗಳನ್ನು ಕೊಟ್ಟು ಸಹ ಒಳ್ಳೆಯ ಕಾರ್ಯಕ್ರಮಗಳನ್ನು ಅಭಿವೃದ್ಧಿನ ಮಾಡಲಿಕ್ಕೆ ಅವಕಾಶಗಳಿದೆ. ಸರ್ಕಾರದ ಖಜಾನೆ ತುಂಬಿಸ್ಲಿಕ್ಕೆ ಇದೇ ಜನತೆಯ ಮೇಲೆ ಯಾವ 5 ಗ್ಯಾರಂಟಿಯನ್ನು ಉಪಯೋಗ ಮಾಡ್ತಾ ಇದ್ದಾರೆ ಜನ, ಅದೇ ವರ್ಗದ ಜನರ ಮೇಲೇ ಹಲವಾರು ತೆರಿಗೆಗಳನ್ನು ಹಾಕಿ ಸರ್ಕಾರ ಮತ್ತೊಂದು ಕಡೆ ದೊಡ್ಡ ಮಟ್ಟದಲ್ಲಿ ಹಣ ಸಂಗ್ರಹ ಮಾಡಿ. ಗ್ಯಾರಂಟಿ ಯೋಜನೆ ಹೊರೆಯಾಗಿದೆ ಎಂಬ ಡಿಕೆಶಿ ಹೇಳಿಕೆ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಸಚಿವ ಎಂಬಿ ಪಾಟೀಲ್, ಗ್ಯಾರಂಟಿ ಹೊರೆ ಅನ್ನೋದಕ್ಕಿಂತ ಅಭಿವೃದ್ಧಿಯ ಒಂದು ಭಾಗ. ಅದು 60,000 ಕೋಟಿ ಹಣ ಖರ್ಚು ಮಾಡ್ತಾ ಇದ್ದೀವಿ. ಇದು ಬಡವರ ಪರ ಇರುವಂತಹ ಯೋಜನೆಗಳು. ಸಾಕಷ್ಟು ಜನರಿಗೆ ಗ್ಯಾರಂಟಿಗಳಿಂದ ಅನುಕೂಲ ಆಗಿದೆ. ಹೊರೆ ಏನಲ್ಲ, ಸಿಎಂ ನಿರ್ವಹಣೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಗೃಹ ಸಚಿವ ಪರಮೇಶ್ವರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಎಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಅದನ್ನು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ತುಣುಸು ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು, ಪಾರ್ಟ್ ಆಫ್ ಡೆವಲಪ್ಮೆಂಟ್ ಸ್ಕೀಮ್ಸೇ ಇದನ್ನು ಕೂಡ. ಹೀಗಾಗಿ ಯಾವ ಹೊರೆನೂ ಕೂಡ ಇದಾಗೋದಿಲ್ಲ. ಆ ಹೊರೆ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅದನ್ನು ನಿಭಾಯಿಸ್ತಾರೆ. ಸರ್ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ. ಸ್ವಾಭಾವಿಕವಾಗಿ ಬಿಡಬೇಕು. ಈಗ MP ಪಾಟೀಲ್ ತೊಗೊಂಡು ನಡೀತದ. ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವೆಲ್ಲರೂ ಸೇರಿ ತಯಾರು ಮಾಡಿದ್ವಿ. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತೊಗೊಂಡೇನೆ ಈ ಮ್ಯಾನಿಫೆಸ್ಟೋನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಎಲ್ಲ ಅವರ ಅಭಿಪ್ರಾಯ ಹೇಳಿದ್ದಾರೆ. ನಾವು ಚರ್ಚೆ ಮಾಡ್ತೀವಿ. ಅವತ್ತು ಅಧ್ಯಕ್ಷರಿದ್ದರು, ಇವತ್ತು ಅಧ್ಯಕ್ಷರಿದ್ದಾರೆ. ಈಗ ಇದನ್ನು ಸಾಲ್ವ್ ಯಾರು ಮಾಡಬೇಕು? ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಸೇರಿ ಮಾಡಬೇಕಲ್ಲ. ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವರೇನು ನಮಗೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಬರೀ. ರಾಜ್ಯ ಸರ್ಕಾರಕ್ಕೆ ಒಂದರ ಮೇಲೊಂದು ಟೆನ್ಷನ್ ಶುರುವಾಗಿದೆ. 8 ಇಲಾಖೆಗಳಿಂದ 37,000 ಕೋಟಿ ಬಿಲ್ ಬಾಕಿ ಉಳಿಸಿಕೊಂಡಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಗುತ್ತಿಗೆದಾರರ ಸಂಘ ಪ್ರತಿಭಟನೆಗೆ ಮುಂದಾಗಿದೆ. ಈ ಬಗ್ಗೆ ದೊಡ್ಡಬಳ್ಳಾಪುರದಲ್ಲಿ ಮಾತಾಡಿರೋ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್, ಬಾಕಿ ಬಿಲ್ ಪಾವತಿಗೆ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ. ಬಿಲ್ ಪಾವತಿ ಮಾಡಲಿಲ್ಲ ಅಂದರೆ ಮಾರ್ಚ್ 6ಕ್ಕೆ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ನಾವು ಸುಮಾರು 37,000 ಕೋಟಿ 8 ಇಲಾಖೆಗಳಿಂದ ನಮ್ದು ಪೆಂಡಿಂಗ್ ಬಿಲ್ ಇದೆ. 3 ವರ್ಷದ ಪೆಂಡಿಂಗ್ ಬಿಲ್ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಅದಕ್ಕೆ ಗಮನ ಹರಿಸ್ತಾ ಇಲ್ಲ. ನಾವು ಮಾರ್ಚ್ 6ನೇ ತಾರೀಕು ಪ್ರತಿಭಟನೆ ಫ್ರೀಡಂ ಪಾರ್ಕ್ಲೇಟ್ 3 ವರ್ಷದ ಹಳೆ ಬಿಲ್ ಕೊಡೋದಕ್ಕೂ ಸಹ ಇದನ್ನ ಪರ್ಸೆಂಟೇಜ್ ಜಾಸ್ತಿ ಹಿಂದಿನ ಸರ್ಕಾರಕ್ಕೆ ಜಾಸ್ತಿ ಕೇಳ್ತಾ ಇದೆ. ನಾವು ಅಷ್ಟೊಂದು ಇದು ಬ್ಲಾಕ್ ಮೇಲ್ ಮಾಡುವಂತ ತಂತ್ರ ನಾವು ಯಾರು ಮಾಡ್ತಾ ಇಲ್ಲ. ನಾವು ಸಾಂಕೇತಿಕವಾಗಿ 6ನೇ ತಾರೀಕು ನಾವು ಸುಮಾರು ಒಂದು 25,000-30,000 ಜನ ಸೇರ್ಬಿಟ್ಟು ನಾವು ಧರಣಿ ಮುಷ್ಕರ ಮಾಡುವಂತ ಕೆಲಸ ಫ್ರೀಡಂ ಪಾರ್ಕ್ ಮಾಡ್ತೀವಿ. ರಾಜ್ಯ ಕಾಂಗ್ರೆಸ್ ಅಲ್ಲಿ ದಲಿತ ಸಿಎಂ ಕೂಗು ಹೆಚ್ಚಾಗಿದೆ. ಸಿದ್ದರಾಮಯ್ಯನವರನ್ನ ಅಧಿಕಾರದಿಂದ ಕೆಳಗಡೆ ಇಳಿಸಿದ್ರೆ ದಲಿತರನ್ನೇ ಸಿಎಂ ಮಾಡಬೇಕು ಅಂತ ಕಾಂಗ್ರೆಸ್ ಹೈಕಮಾಂಡ್ಗೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡಿರುವಂತಹ ಅವರು, ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಯಾರೂ ಪ್ರಶ್ನೆ ಮಾಡುವಂತಿಲ್ಲ. ಅವರು ಯಶಸ್ವಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ನಿಭಾಯಿಸಿದ್ದಾರೆ.
ಮಲ್ಲಿಕಾರ್ಜುನ್ ಖರ್ಗೆ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಯಾರನ್ನಾದರೂ ಸಿಎಂ ಮಾಡಲಿ, ಸಿದ್ದರಾಮಯ್ಯನವರನ್ನ ಅಧಿಕಾರದಲ್ಲಿ ಮುಂದುವರೆಸಿದ್ರೆ ನಮ್ಮ ಅಭ್ಯಂತರ ಇಲ್ಲ ಅಂತ ಹೇಳಿದ್ದಾರೆ. ಮೊದಲನೇ ಸರಿ ಗೆದ್ದಿದ್ರು ಕೂಡ ಅವರು ಶಾಸಕರೇ ಅಲ್ವಾ, ಕೇಳೋದ್ರಲ್ಲಿ ತಪ್ಪಿಲ್ಲ. MLC ಕೂಡ ಪಾಪ ಸರ್ಕಾರ ನಾವೇ ಅವ್ರನ್ನ ನಾಮಿನೇಷನ್ ಮಾಡ್ತೀವಿ, MLAಗಳೇ ವೋಟ್ ಹಾಕಿ ಅವ್ರು ಮಾಡ್ತೀವಿ, ಅವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ. ಹಿರಿಯರು ಕೊಡಬೇಕು ಅಂತ ಕೊಡಬಾರ್ದು ನಾವು ಹೇಳ್ತಾ ಇಲ್ವಲ್ಲ, ಹಿರಿಯರು ಕೊಡಬೇಕು, ಅದನ್ನೇ ಹೇಳ್ತಾ ಇದ್ದೀನಿ. ಆ ಹಿರಿಯರಿಗೆ ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, 2, 3 ಸರಿ 4 ಸರಿ MLAಗಳಾಗಿದ್ದಾರೆ, ಅವರ ಕೆಪಾಸಿಟಿ ನೋಡಿಕೊಂಡು ಜಿಲ್ಲಾವಾರು ಪ್ರಾತಿನಿಧ್ಯ ಕೊಟ್ಟಾಗ ಸರ್ಕಾರಕ್ಕೆ ಇನ್ನಷ್ಟು ಬೇಗ ಸಿಗ್ತದೆ ಅಂತ ನನ್ನ ಅನಿಸಿಕೆ. ಮೊದಲನೇ ಸರಿ ಗೆದ್ದಿದ್ರು ಕೂಡ ಅವರು ಶಾಸಕರೇ ಅಲ್ವಾ, ಕೇಳೋದ್ರಲ್ಲಿ ತಪ್ಪಿಲ್ಲ. MLC ಕೂಡ ಪಾಪ ಸರ್ಕಾರ ನಾವೇ ಅವ್ರನ್ನ ನಾಮಿನೇಷನ್ ಮಾಡ್ತೀವಿ, MLAಗಳೇ ವೋಟ್ ಹಾಕಿ ಅವ್ರು ಮಾಡ್ತೀವಿ, ಅವ್ರು ಕೇಳೋದ್ರಲ್ಲೂ ತಪ್ಪಿಲ್ಲ. ಹಿರಿಯರು ಕೊಡಬೇಕು ಅಂತ ಕೊಡಬಾರ್ದು ನಾವು ಹೇಳ್ತಾ ಇಲ್ವಲ್ಲ, ಹಿರಿಯರು ಕೊಡಬೇಕು, ಅದನ್ನೇ ಹೇಳ್ತಾ ಇದ್ದೀನಿ. ಆ ಹಿರಿಯರಿಗೆ ಯಾರು ಪಕ್ಷಕ್ಕಾಗಿ ದುಡಿದಿದ್ದಾರೆ, 2, 3 ಸರಿ 4 ಸರಿ MLAಗಳಾಗಿದ್ದಾರೆ, ಅವರ ಕೆಪಾಸಿಟಿ ನೋಡಿಕೊಂಡು ಜಿಲ್ಲಾವಾರು ಪ್ರಾತಿನಿಧ್ಯ ಕೊಟ್ಟಾಗ ಸರ್ಕಾರಕ್ಕೆ ಇನ್ನಷ್ಟು ಬೇಗ ಸಿಗ್ತದೆ. ರಾಜ್ಯ ಸರ್ಕಾರ ಅಧೋಗತಿಗೆ ಹೋಗಿದೆ ಅಂತ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಈಶ್ವರಪ್ಪ ವಾಗ್ದಾಳಿ ಮಾಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಈಗ ಎಲ್ಲರೂ ಸಿಎಂ ಆಕಾಂಕ್ಷಿಗಳಾಗಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಕೂಡ ಸಿಎಂ ರೇಸಲ್ಲಿದ್ದಾರೆ. ದಲಿತ ಸಿಎಂ ಆಗಬೇಕು ಅನ್ನುವ ಕೂಗು ಜೋರಾಗಿದೆ. ಡಿಕೆಶಿ ಸಿಎಂ ಆಗಬೇಕು ಅನ್ನುವ ಪ್ರಯತ್ನ ಮುಂದುವರೆದಿದೆ. ಇನ್ನು ಶಾಸಕರಿಂದ ಮಂತ್ರಿ ಸ್ಥಾನಕ್ಕೆ ಹೋರಾಟ ಶುರುವಾಗಿದೆ. ಕಾಂಗ್ರೆಸ್ ಪಕ್ಷ ಸತ್ತು ಹೋಗಿದೆಯಾ? ಹೈಕಮಾಂಡ್ ಏನ್ ಮಾಡ್ತಾ ಇದೆ? ಜನ ಸರ್ಕಾರದ ಧೋರಣೆಗೆ ಬೇಸತ್ತು ಹೋಗಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಏನೇನು ಈ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನೋದಕ್ಕೆ ನಿರುದ್ಯೋಗಿ ಯುವಕರು ಮನೆ ರೀ, ಇಲ್ಲಿ ಕೂತ್ರೆ 12 ಕೋಟಿ ತರೋಂಥ ಯೋಗ್ಯತೆ ಇಲ್ಲಲ್ರಿ. 3,000 ಬಡವರು ಮನೆ 80,000 ರೂಪಾಯಿ ಅವ್ರ ದುಡ್ಡು ತಗೊಂಡಿದ್ದಾರೆ. ಸತ್ತೋಗಿರೋ ಸರ್ಕಾರನ ಕೋಲ್ ತಗೊಂಡು ಪಡೆದ್ರೆ ಏನ್ ಲಾಭ? ಎಷ್ಟು ಕೋಲಿಂದ ಹೊಡೆದ್ರು ಕೂಡ ಅದಕ್ಕೆ ಜೀವ ಇಲ್ಲರಂತ ಹೆಣಕ್ಕೆ ಏನ್ ಲಾಭ ಏನು? ಹೈಕಮಾಂಡ್ ಸತ್ತೋಗಿದೆ ಅಂತಂದಾಗ ಇವ್ರಿಗೆ ತೀರ್ಮಾನ ಕುತ್ಕೊಂಡು ಧರಣಿ ಕುತ್ಕೊಂಡು ಬದುಕಿದೆ ಅಂತ ಅವ್ರು ಬರ್ಬೋದು. ಅದಕ್ಕೆ ಹೇಳ್ತಿರೋದು ನಾನು, ಇಡೀ ದೇಶದ ಪ್ರಪಂಚದಲ್ಲಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅವ್ರದೇ ಪಕ್ಷದ ಅವ್ರದೇ ಹೈಕಮಾಂಡ್ ವಿರುದ್ಧ ಧರಣಿ ಕೂತಿದ್ದೆಲ್ಲೂ ನೋಡಿಲ್ಲ ಅಂತ ಏನೇನು ಈ ರಾಜ್ಯ ಸರ್ಕಾರ. ಕೊಪ್ಪಳದಲ್ಲಿ ಬಲ್ಡೋಟಾ ಕಾರ್ಖಾನೆ ವಿಸ್ತರಣೆಗೆ ಪ್ರತಿಭಟನೆ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರುವಂತಹ ಸಚಿವ ಎಂಬಿ ಪಾಟೀಲ್, ಬಲ್ಡೋಟಾ ವಿಚಾರವಾಗಿ ಈಗಾಗಲೇ ಸದನದಲ್ಲಿ ಉತ್ತರ ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಕಾರ್ಖಾನೆಗೆ ಅನುಮತಿಯನ್ನ ಕೊಟ್ಟಿದೆ. ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಬರಲ್ಲ. ಸಿಎಂ ಹಾಗೂ ನಾವು ಜನರ ಭಾವನೆ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ಇದರ ಬಗ್ಗೆ ಥರ್ಡ್ ಪಾರ್ಟಿ ರಿಪೋರ್ಟ್ ತಗೊಳ್ತಾ ಇದ್ದೀವಿ. ಮಾಲಿನ್ಯ ಮಾಡುವ ಕಾರ್ಖಾನೆಗೆ ನಾವು ಬೆಂಬಲ ಕೊಡಲ್ಲ ಅಂತ ಹೇಳಿದ್ದಾರೆ. ಈ ಬಾಲ್ಡೋಟಾ ವಿಚಾರದಲ್ಲಿ ಈಗಾಗಲೇ ನಾನು ಸದನದಲ್ಲಿ ಕೂಡ ಉತ್ತರ ಕೊಟ್ಟಿದ್ದೀನಿ. ಕೇಂದ್ರ ಸರ್ಕಾರ ಅದಕ್ಕೆ ಅವ್ರಿಗೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಅವರು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕಾಗಿದ್ದು ಅವ್ರು ಕೊಟ್ಟಿದ್ದಾರೆ. ಎಲ್ಲ ಏನು ನಮ್ಮ ಸ್ವಾಮೀಜಿ ಅವರಿದ್ದಾರೆ, ಉಳಿದವರೆಲ್ಲ ಭಾವನೆಗಳನ್ನ ಗಮನದಲ್ಲಿಟ್ಕೊಂಡು ಸೂಕ್ತವಾದಂಥ ನಿರ್ಧಾರ ಕೈಗೊಳ್ತೀವಿ. ಥರ್ಡ್ ಪಾರ್ಟಿ ಒಂದು ಇದು ಇರಲಿ ಅಂತ ಹೇಳಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ಗೂ ಕೂಡ ಇದು ಮಾಡಿದ್ವಿ. ಅದು ರಿಪೋರ್ಟ್ ಕೂಡ ಈಗ ಬಹುಶಃ ಆಲ್ರೆಡಿ ಡ್ಯೂ ಇದೆ. ಅದು ಯಾವಾಗ ಬರ್ತದೆ ಗೊತ್ತಿಲ್ಲ. ಆ ರಿಪೋರ್ಟ್ ಕೂಡ ಬರ್ತದೆ. ಇದೆಲ್ಲವನ್ನು ವಿಚಾರ ಮಾಡಿಕೊಂಡು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಒಂದು ಸೂಕ್ತವಾದಂಥ ನಿರ್ಧಾರ ಇವತ್ತು ತೆಗೆದುಕೊಳ್ತೀವಿ. ಒಂದು ಕೊಪ್ಪಳ ಜಿಲ್ಲೆಯ ಆನೆಗೊಂದಿ ಭಾಗದಲ್ಲಿರೋ ರೆಸಾರ್ಟ್ಗಳು ಜಾಸ್ತಿ ಆಗಿದ್ದು, ಈ ಹಿನ್ನೆಲೆ ರೆಸಾರ್ಟ್ಗಳಲ್ಲಿನ ಅಕ್ರಮ ತಡೆಯೋದಕ್ಕೆ ವಿಶೇಷ ತಂಡವನ್ನು ರಚಿಸಲಾಗಿದೆ. ಈ ಬಗ್ಗೆ ಕೊಪ್ಪಳ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ರಾಮ್ LR ಸಿದ್ದಿ ಮಾಹಿತಿ ಕೊಟ್ಟಿದ್ದು, ಪ್ರತಿ ರೆಸಾರ್ಟ್ನಲ್ಲಿಯೂ ಒಬ್ಬೊಬ್ಬ ಪೊಲೀಸ್ ಸಿಬ್ಬಂದಿ, 4-5 ರೆಸಾರ್ಟ್ಗೆ ಒಬ್ಬರಂತೆ ASI ಮಟ್ಟದ ಅಧಿಕಾರಿಗಳನ್ನ ಗಸ್ತಿಗೆ ನಿಯೋಜನೆ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ. ಕೆಫೆ ಅಂತ ಇದರ ಮೇಲೆ ಅಲ್ಲಿ ಪರ್ಮಿಷನ್ ಇಲ್ಲದೆ ಅವರು ಎಂಟರ್ಟೈನ್ಮೆಂಟ್ ಪ್ರೋಗ್ರಾಮ್ ಮಾಡ್ಕೊಂಡಿದ್ದಾರೆ ಅಂತ ಅನ್ನೋದ ಮೇಲೆ ಅವರಿಗೆ ಓನರ್ ಮೇಲೆ ನಾವು FIR ದಾಖಲಿಸಿ ಅದು ನಾವು ಪರ್ಮಿಷನ್ ಕ್ಯಾನ್ಸಲೇಷನ್ಗೆ ಅವ್ರಿಗೂ DC ಅವ್ರಿಗೂ ಕೂಡ ಆಲ್ರೆಡಿ ಬರ್ತಿದ್ದೀವಿ. ಎಲ್ಲ ರೆಸಾರ್ಟ್ಗಳಲ್ಲಿ ನಾವು ಒಂದೊಂದು ಸಿಬ್ಬಂದಿಗಳು ಹಾಕಿದ್ದೀವಿ. ಈಗ ಅಲ್ಲಿ ಹಾಕಿಬಿಟ್ಟು 3-4 ರೆಸಾರ್ಟ್ಸ್ಗಳಿಗೆ ಒಂದು ASI ತಂಡದ ಪೆಟ್ರೋಲಿಂಗ್ ಟೀಮ್ ಬಿಟ್ಟಿದ್ದೀವಿ. ಇನ್ಫ್ಯಾಕ್ಟ್ ಅವ್ರ ಓನರ್ ಮೇಲೆ ನಾವು ಅರೆಸ್ಟ್ ಪ್ರೊಸೀಜರ್ಸ್ ಕೂಡ ಮಾಡಿದ್ದೀವಿ. ಸೊ ಇದು ಇವರು ಮಾಹಿತಿ ತಗೊಳ್ಳೋದಕ್ಕೆ ಅವ್ರ ಮೇಲೆ ನಾವು ದ್ವಿತೀಯ PUC ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ನ್ಯೂಸ್ 18 ನಿರಂತರ ವರದಿ ಬಿತ್ತರಿಸಿತ್ತು. ಇದಾದ ಬಳಿಕ ಎಚ್ಚೆತ್ತ ಪರೀಕ್ಷಾ ಮಂಡಳಿ ಹಲವು ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದೆ. ಈ ಕುರಿತು ನ್ಯೂಸ್ 18ಗೆ ಪ್ರತಿಕ್ರಿಯಿಸಿರುವ KSEAB ಅಧ್ಯಕ್ಷ ಪ್ರಕಾಶ್ ನಿಟ್ಟಾಲಿ, ಪರೀಕ್ಷೆ ಟೈಮಲ್ಲಿ ಕೆಲ ಕಿಡಿಗೇಡಿಗಳು ಈ ರೀತಿ ಮಾಡಿದ್ದಾರೆ. ಯಶವಂತಪುರ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದೇವೆ. ಪೊಲೀಸರು ಕ್ರಮ ಕೈಗೊಳ್ತೇವೆ ಅಂತ ಭರವಸೆ ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳು ಆತಂಕಕ್ಕೆ ಒಳಗಾಗಬೇಡಿ, ಇವೆಲ್ಲ ಸುಳ್ಳು ಸುದ್ದಿ, ಗಾಳಿ ಸುದ್ದಿಗಳು. ಪ್ರಶ್ನೆ ಪತ್ರಿಕೆ ಲೀಕ್ ಆಗಲ್ಲ, ಆರಾಮಾಗಿ ಪರೀಕ್ಷೆ ಬರೆಯಿರಿ ಅಂತ ಹೇಳಿದ್ದಾರೆ.
ನಿರ್ದೇಶಕ ಅನೀಶ್ ಅನ್ನೋರನ್ನ ಕಿಡ್ನಾಪ್ ಮಾಡಿ ಚಿನ್ನಾಭರಣ ದೋಚಿದ್ದ ಗ್ಯಾಂಗ್ನ ಆಳುಗೋಡಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಜೀವನದ ಭಾಷೆ ಅನ್ನೋ ಸಿನಿಮಾ ನಿರ್ದೇಶನ ಮಾಡ್ತಾ ಇದ್ದ ಅನೀಶ್ ಕಾರಣಾಂತರಗಳಿಂದ ಸಿನಿಮಾ ನಿಲ್ಲಿಸಿ ಮುಂಬೈಗೆ ಶಿಫ್ಟ್ ಆಗಿದ್ರು. ಈ ವೇಳೆ ಭೀಮಾ ಚಿತ್ರದಲ್ಲಿ ನಟಿಸಿದ್ದ ಐಶ್ವರ್ಯ ಎಂಬ ನಟಿ ಪರಿಚಯ ಮಾಡಿಕೊಂಡಿದ್ದ ಅನೀಶ್ ತನ್ನ ಕಾರ್ ಮಾರಾಟದ ವಿಚಾರವಾಗಿ ಚರ್ಚೆ ಮಾಡಿದ್ರು. ಈ ವೇಳೆ ನಟಿ ಐಶ್ವರ್ಯ ಮೂಲಕ ನಿರ್ದೇಶಕ ಅನೀಶ್ನ ಬೆಂಗಳೂರಿಗೆ ಕರೆಸಿ ಆರೋಪಿಗಳು ಕಿಡ್ನಾಪ್ ಅನ್ನ ಮಾಡಿದ್ರು. ಬಳಿಕ ಬ್ಯಾಡ್ರಹಳ್ಳಿ ಮನೆಯೊಂದರಲ್ಲಿ ಇರಿಸಿ ಹಲ್ಲೆ ಮಾಡಿದ್ರು. ಬಳಿಕ ಆತನ ಬಳಿದ ಚಿನ್ನಾಭರಣ ದೋಚಿ ತುಮಕೂರಿನ ಮಧುಗಿರಿಯಲ್ಲಿ ನಿರ್ದೇಶಕ ಅನೀಶ್ನ ಬಿಟ್ಟಿದ್ರು. ಇದಾದ ನಂತರ ಅನೀಶ್ ದೂರು ಕೊಟ್ಟ ಹಿನ್ನೆಲೆಯಲ್ಲಿ ನಟಿ ಐಶ್ವರ್ಯ ಸೇರಿದಂತೆ 11 ಮಂದಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮೂವಿ ಡೈರೆಕ್ಟರ್ ಅವ್ರ ಯೂಟ್ಯೂಬ್ ಚಾನಲ್ಸ್ ಮತ್ತೆ ಬೇರೆ ಕಡೆ ಎಲ್ಲ ಮೂವೀಸ್ ಮಾಡಿದ್ದಾರೆ. ಇದರಲ್ಲಿ ದುಡ್ಡಿನ ವ್ಯವಹಾರದಲ್ಲಿ ಅವರು ಎಲ್ಲರೂ ಪರಿಚಯ ಇದ್ದವರೇ, ಐದರ್ ದೇ ಬಟ್ ಡೈರೆಕ್ಟರ್ಸ್ ಆರ್ ಪ್ರೊಡ್ಯೂಸರ್ಸ್, ಅವ್ರಿಗೆ ದುಡ್ಡಿನ ವಿಚಾರದಲ್ಲಿ ಪ್ರಾಬ್ಲಮ್ ಆಗುತ್ತೆ. ಅದಾದಮೇಲೆ ಏನು ವಿಕ್ಟಿಮ್ಸ್ ಇದ್ದಾರೋ ಅವರು ಬೇರೆ ಊರಿಗೆ ತರಲ್ತಾರೆ. ಇನ್ನೊಬ್ರು ಮಾಡೆಲ್ ಇರ್ತಾರೆ, ಅವ್ರು ಕರ್ಕೊಂಡು ಅವ್ರನ್ನು ಕರೆಸಿ ಒಂದು ಕಡೆ ಕರೆಸ್ಬಿಟ್ಟು ಒಂದು ಗರಾಜಲ್ಲಿ ಅವ್ರಿಗೆ ಫಸ್ಟ್ ಹೊಡಿತಾರೆ. ಅವ್ರಿಗೆ ಕೈಕಾಲು ಏಟ್ ಮಾಡ್ತಾರೆ. ಅದೇ ಸಮಯದಲ್ಲಿ ಅವ್ರಿಗೇನು ಗೋಲ್ಡ್ ಜ್ಯುವೆಲ್ರಿ ಏನುತ್ತೋ ಅವ್ರ ಹತ್ರ ದುಡ್ಡು ಏನುತ್ತೋ ಅದನ್ನು ಕಿತ್ಕೊಳ್ತಾರೆ. ಸುಮಾರು 11 ಜನ ಭಾಗಿಯಾಗಿರುತ್ತೆ. ಅದರಲ್ಲಿ ಒಬ್ಬರು ಹೆಣ್ಮಕ್ಳು ಸಹ ಇದ್ದಾರೆ. ನಮಗೆ ಉತ್ತರ ಕನ್ನಡದಲ್ಲಿ ಅಕಾಲಿಕ ಮಳೆ ಹಿನ್ನೆಲೆಯಲ್ಲಿ ಕುಮಟಾ ಶಿರಸಿ ಹೆದ್ದಾರಿ ಕೆಸರು ಗದ್ದೆ ತರ ಆಗ್ಬಿಟ್ಟಿದೆ. ಅವೈಜ್ಞಾನಿಕ ಹೆದ್ದಾರಿ ಕಾಮಗಾರಿಯಿಂದಾಗಿ ಹೆದ್ದಾರಿ ಮಧ್ಯದಲ್ಲೇ ವಾಹನಗಳು ಸಿಕ್ಕಾಕೊಂಡಿದ್ದು ಸವಾರರು ಪರದಾಡಿದ್ದಾರೆ. ಶಿರಸಿ ಜಾತ್ರೆ ಹಿನ್ನೆಲೆಯಲ್ಲಿ ಸಾವಿರಾರು ವಾಹನಗಳು ಸಂಚಾರ ಮಾಡ್ತಾ ಇದ್ದು ಹೆದ್ದಾರಿಯಲ್ಲಿ ವಾಹನ ಓಡಿಸೋಕಾಗದೆ ಸವಾರರು ಜೀವ ಕೈಯಲ್ಲಿ ಹಿಡ್ಕೊಂಡು ಅಪಾಯದ ಪ್ರಯಾಣ ಮಾಡ್ತಾ ಇದ್ದಾರೆ. ಆದರೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಜನಪ್ರತಿನಿಧಿಗಳು ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳದೇ ಇರೋದಕ್ಕೆ ವಾಹನ ಸವಾರರು ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ಪಟ್ಟಣದ ಕುಂಚಿಟಿಗ ಮಹಾಸಂಸ್ಥಾನ ಮಠದ ಬಳಿ ಜೋಡಿ ಕರಡಿ ಓಡಾಟ ಮಾಡಿದೆ. ಮಠದ ಬಳಿ ಆಗಾಗ ರಾತ್ರಿ ಹೊತ್ತು ಕಾಣಿಸಿಕೊಳ್ತಾ ಇದ್ದ ಕರಡಿ ಇವತ್ತು ಬೆಳ್ಳಂಬೆಳಗ್ಗೆ ಕಾಣಿಸಿಕೊಂಡಿದೆ. ಕರಡಿ ಓಡಾಟದಿಂದ ಸ್ಥಳೀಯರು ಆತಂಕಕ್ಕೆ ಒಳಗಾಗಿದ್ದು ಕರಡಿ ಸೆರೆ ಹಿಡಿಯಲು ಆಗ್ರಹಿಸಿದ್ದಾರೆ. ಇಷ್ಟೊತ್ನಾಗ ಯಾಕಪ್ಪ ಬಂದಿದೆ ಇಲ್ಲಿ? ರಾತ್ರಿ ಎಲ್ಲ ಬರ್ತೀಯ, ಇಷ್ಟೊತ್ನಾಗ ಬಂದು ತೊಂದರೆ ಕೊಡ್ತೀಯಲ್ಲಪ್ಪ. ಜಮವಂತ ಇಲ್ಲೊಂದು ಕರಡಿ ಅಂತ ಇಷ್ಟೊತ್ನಾಗ ಯಾಕಪ್ಪ ಬಂದಿದೆ ಇಲ್ಲಿ? ಚಿಕ್ಕಮಗಳೂರಲ್ಲಿ ಕಾಡಾನೆ ಹಾವಳಿ ಹೆಚ್ಚಾಗಿದೆ. ಗೋಣಿಬೀಡು ಹೋಬಳಿ ವ್ಯಾಪ್ತಿಯಲ್ಲಿ ಬೀಟಮ್ಮ ಗ್ಯಾಂಗ್ ಮತ್ತೆ ಪ್ರತ್ಯಕ್ಷವಾಗಿದೆ. ಸುಮಾರು 22 ಕಾಡಾನೆಗಳ ಹಿಂಡು ಸಂಚಾರ ಮಾಡ್ತಾ ಇದ್ದು ಗ್ಯಾಂಗ್ ಬಿಟ್ಟು 20 ಕಾಡಾನೆಗಳ ಜೊತೆಗೆ ವಾಪಸ್ ಬೇಲೂರು ಕಡೆಗೆ ಬೀಟಮ್ಮ ಗ್ಯಾಂಗ್ ಹೋಗಿದೆ. ಇದರಿಂದಾಗಿ ಕಾಫಿ ತೋಟಗಳಿಗೆ ಕೆಲಸಕ್ಕೆ ತೆರಳದಂತೆ ಎಚ್ಚರಿಕೆ ನೀಡಿದ್ದು ಮೂಡಿಗೆರೆ ತಾಲೂಕಿನ ಕಸ್ಕೆಬೈಲುಗುಡ್ಡ, ಬಾರದಹಳ್ಳಿ, ಚಟ್ಟನಹಳ್ಳಿ, ಕಲಗುಡ್ಡ, ವಾಟೆಗಂಡಿ, ಹುಲಿಹಂಡ್ಲು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಆತಂಕ ಶುರುವಾಗಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಗ್ರಾಮದಲ್ಲಿರುವಂತಹ ಕಾಫಿ ತೋಟದಲ್ಲಿ ಕಾಡು ಕೋಣಗಳ ಹಿಂಡು ಬೀಡುಬಿಟ್ಟಿದೆ. ಸುಮಾರು 50ಕ್ಕೂ ಅಧಿಕ ಕಾಡು ಕೋಣಗಳನ್ನು ಕಂಡು ಗ್ರಾಮಸ್ಥರು ಗಾಬರಿಗೊಂಡಿದ್ದಾರೆ. ಇನ್ನು ನೆನೆಯಷ್ಟೇ ಕಾಡುಕೋಣ ದಾಳಿ ಮಾಡಿ ಶಿವಪ್ಪ ಅನ್ನೋರನ್ನ ಗಾಯಗೊಳಿಸಿತ್ತು. ಕೂದಲು ಜಾಸ್ತಿ ಬಿಟ್ಟಿದ್ದಾನೆ ಅಂತ ಶಿಕ್ಷಕರು ಎರ್ರಾಬಿರ್ರಿ ಕೂದಲು ಕತ್ತರಿಸಿದ್ದಾರೆ. ಸಿಂಧನೂರಿನ ಹೋಲಿ ಫ್ಯಾಮಿಲಿ ಶಾಲೆಯಲ್ಲಿ ಈ ಘಟನೆ ನಡೆದಿದೆ. 5ನೇ ತರಗತಿ ಓದ್ತಾ ಇದ್ದ ಮೊಹಮ್ಮದ್ ತಾಹಿರ್ ಅನ್ನುವ ವಿದ್ಯಾರ್ಥಿಯ ಕೂದಲನ್ನು ಶಿಕ್ಷಕರು ಕತ್ತರಿಸಿರುವುದಕ್ಕೆ ಪೋಷಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೂದಲು ಕತ್ತರಿಸಿದ ಶಿಕ್ಷಕಿ ವಿರುದ್ಧ ಕ್ರಮಕ್ಕೆ ಪೋಷಕರು ಒತ್ತಾಯಿಸಿದ್ದಾರೆ. ಮಳೆಗಾಲದಲ್ಲಿ ಧಾರವಾಡದ ಕಟ್ಟಿಹಳ್ಳ ದಾಟೋದೇ ಪ್ರಯಾಸದಾಯಕವಾಗ್ಬಿಟ್ಟಿದೆ. ಮಳೆಗಾಲ ಬಂತು ಅಂದ್ರೆ ಸಾಕು, ಹಂಚಿನಾಳ ದೇವನೂರು ನಡುವಿನ ಹಳ್ಳ ತುಂಬಿ ಹರಿದು ಸಮಸ್ಯೆ ಉಂಟಾಗ್ತಾ ಇದೆ. ಕಳೆದ ವರ್ಷ ಟ್ರ್ಯಾಕ್ಟರ್ ಮುಗುಚಿ ಓರ್ವ ಸಾವನ್ನಪ್ಪಿದ್ದ. ಇಷ್ಟಾದರೂ ಕೂಡ ಜಿಲ್ಲಾಡಳಿತ ಎಚ್ಚೆತ್ತುಕೊಂಡಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡಿದ್ದಾರೆ. ರೈತರೆಲ್ಲ ಪ್ರತಿನಿತ್ಯ ಇಲ್ಲಿ ಆಜುಬಾಜು ಹಳ್ಳಿಯವರು, ಆಮೇಲೆ ದೇವನೂರು ಬರ್ತಾವ್ರಿ, ಭೂಮಿ ಇಲ್ಲೇ ಹಂಚಿನಾಳದ್ದು ಬರ್ತಾವೆ, ಕಮಡೋಳಿ ಬರ್ತಾವ್ರಿ, ಎಲಿವಾಳದ್ದು ಬರ್ತಾವೆ. ಇಷ್ಟೆಲ್ಲ ರೈತರ ತಮ್ಮ ರೈತ ಸಾಗಾಣಿಕೆ ಮಾಡ್ಕೊಂಡು ಹೋಗಕ್ಕೆ ಭಾಳ ವ್ಯತ್ಯಯ ಆಕತ್ರಿ. ಸರ್ ಇದು ಮಳೆಗಾಲದಾಗ ರೀ ಇದು ಭಾಳ ಸೆಳವು ಬರ್ತದೆ ಸರ್. ಹಳ್ಳ ಇದು ತುಂಬ ಬಂತಂದ್ರೆ ಬ್ರಿಡ್ಜ್ ಇಲ್ಲಲ್ರಿ, ಇಲ್ಲಿ ಬೈಕ್ ಗೀಕ್ ಹೋಗಕ್ಕೆ ಬರೋದಿಲ್ಲ, ಜನರು ಅಡ್ಡಾಡಕ್ಕೆ. ವಿಜಯನಗರ ಜಿಲ್ಲಾಸ್ಪತ್ರೆ ಕಾಮಗಾರಿಗೆ ಗ್ರಹಣ ಬರೆದಿದೆ. ಆಸ್ಪತ್ರೆಯಲ್ಲಿ ಮೂಲಸೌಕರ್ಯ ಬಿಡಿ, ಸಿಬ್ಬಂದಿಯ ನೇಮಕಕ್ಕೂ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. 4 ವರ್ಷ ಕಳೆದರೂ ಕೂಡ ಕಾಮಗಾರಿ ಮುಗಿದಿಲ್ಲ. ಜಿಲ್ಲೆಯ ಜನರಿಗೆ ಸೂಕ್ತ ಚಿಕಿತ್ಸೆ ಸಿಗದೆ ರೋಗಿಗಳ ನರಕವನ್ನ ಕೇಳೋರೇ ಇಲ್ಲ ಅನ್ನುವಂತಾಗಿದೆ. ಕೂಡಲೇ ಕಾಮಗಾರಿ ಮುಗಿಸಿ ಅಂತ ಸ್ಥಳೀಯರು ಆಗ್ರಹಿಸಿದ್ದಾರೆ.
ಇವತ್ತು ವಿಜಯನಗರ ಜಿಲ್ಲೆಯ ಒಂದು ಕನಸಿನ ಕೂಸು ಅದು. ಯಾಕಂತಂದರೆ ಇವತ್ತು ಜನ ಇಲ್ಲಿ ಜಿಲ್ಲಾ ಕೇಂದ್ರ ಬೇಕಂತ ಹೇಳಿದ್ದೆ ಈ ರೀತಿ ಒಂದು ಮೆಡಿಕಲ್ ಕಾಲೇಜ್ ಸಿಗುತ್ತೆ, ಜಿಲ್ಲಾ ಆಸ್ಪತ್ರೆ ಸಿಗುತ್ತೆ, ನಮಗೆ ಲಾ ಕಾಲೇಜ್ ಸಿಗುತ್ತೆ ಅಂತೇಳಿ ಆಸೆ ಇಟ್ಕೊಂಡು ನಮಗೆ ಡಿಸ್ಟಿಕ್ ಕೇಳಿದ್ದು. ಸೊ ಇಂಥ ಸಂದರ್ಭದಲ್ಲಿ ನಾನು ಜಿಲ್ಲಾ ಆಸ್ಪತ್ರೆ ಬೇಕಂತಂದಾಗ ಇವತ್ತಿನ ಸರ್ಕಾರ ನಾವು ಹಿಂದೆ ನಾವು 350, 450 ಬೆಡ್ಡನ್ನು ಡಿಮ್ಯಾಂಡ್ ಮಾಡಿದಂಥ ಸಂದರ್ಭ. ಆದರೆ ಇವತ್ತೇನು ಮಾಡ್ತಾ ಇದೆ, ಅದನ್ನು 250ಗೆ ಲಿಮಿಟಾಗಿ ಮಾಡಿದೆ. ಅಂದರೆ 200 ಬೆಡ್ಡು ಜಿಲ್ಲಾಸ್ಪತ್ರೆ, CC ಕೇರ್ ಯೂನಿಟು 50 ಬೆಡ್ಡಾಗಿ ಮಾಡ್ತಾ ಇದೆ. ಒಂದು ಇವತ್ತು ವಿಜಯನಗರ ಜಿಲ್ಲೆಯದೊಳಗಡೆ ಜಿಲ್ಲಾಸ್ಪತ್ರೆಯನ್ನು ಪ್ರಾರಂಭ ಮಾಡ್ತೀವಿ ಅಂತ ಹೇಳಿದಂಥ ಇವತ್ತು ರಾಜ್ಯ ಸರ್ಕಾರ ಈಗ ಆಲ್ರೆಡಿ 1,000 ದಿನಗಳನ್ನು ಇವತ್ತು ಪೂರೈಕೆ ಮಾಡಿದೆ. ಆದರೆ ಇವತ್ತಿಗೂ ಸಹ ಜಿಲ್ಲೆಯಲ್ಲಿರುವಂಥ ಕಾರ್ಮಿಕರ, ರೈತರ, ಕೂಲಿಕಾರರ ಸಂಕಷ್ಟಗಳಿಗೆ ಸ್ಪಂದಿಸಿಲ್ಲ ಅಂತಂದು ಇವತ್ತು ನಮಗೆ ಭಾಳ ಸ್ಪಷ್ಟ. ಮನೆ ಕೈತೋಟದಲ್ಲಿ ತರಕಾರಿ ಜೊತೆ ಗಾಂಜಾ ಬೆಳೆದಿರೋದು ಪತ್ತೆಯಾಗಿದೆ. ಬೆಂಗಳೂರಿನ ಸಂಪಿಗೆಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಮನೆಯ ಆವರಣದಲ್ಲಿ ಗಾಂಜಾ ಬೆಳೆಯಲಾಗಿದೆ. ಸತೀಶ್ ರೆಡ್ಡಿ ಅನ್ನೋರು ಮನೆ ಮಾಲೀಕರಾಗಿದ್ದು, ಈ ಮನೆಯಲ್ಲಿ ವಾಸವಿದ್ದ ಡ್ರೈವರ್ ಭೀಮಣ್ಣ ಅನ್ನೋರು ಬಾಡಿಗೆ ಇದ್ರು. ಮನೆ ಆವರಣದ ತೋಟದಲ್ಲಿ 1 kgಯಷ್ಟು ಹಸಿ ಗಾಂಜಾ ಗಿಡ ಪತ್ತೆ ಆಗಿದೆ. ಇನ್ನು ಹಿನ್ನೆಲೆಯಲ್ಲಿ ಗಾಂಜಾ ಬೆಳೆದಿದ್ದ ಆರೋಪಿ ಜೊತೆ ಮನೆ ಮಾಲೀಕ ಸತೀಶ್ ಕೂಡ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಈ ಬಗ್ಗೆ ಸಂಪಿಗೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ FIR ಆಗಿದ್ದು, ಆರೋಪಿ ಭೀಮಣ್ಣ ನಾಪತ್ತೆಯಾಗಿದ್ದಾನೆ. ಪ್ರಧಾನಿ ನರೇಂದ್ರ ಮೋದಿ ಇವತ್ತು ತಮ್ಮ ಇನ್ಸ್ಟಾಗ್ರಾಂನಲ್ಲಿ 100 ಮಿಲಿಯನ್ ಫಾಲೋವರ್ಸ್ಗಳ ಗಡಿಯನ್ನು ದಾಟುವ ಮೂಲಕ ಮೊದಲ ವಿಶ್ವ ನಾಯಕ ಮತ್ತು ರಾಜಕಾರಣಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. 2014ರಲ್ಲಿ ಇನ್ಸ್ಟಾಗ್ರಾಂಗೆ ಸೇರಿದಂಥ ಪ್ರಧಾನಿ ಮೋದಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗಿಂತ 2 ಪಟ್ಟು ಹೆಚ್ಚು ಫಾಲೋವರ್ಸ್ಗಳನ್ನು ಹೊಂದಿದ್ದಾರೆ. ಹುಬ್ಬಳ್ಳಿಯ KSCA ಮೈದಾನದಲ್ಲಿ ಜಮ್ಮು ಕಾಶ್ಮೀರ ಹಾಗೂ ಕರ್ನಾಟಕ ಮಧ್ಯೆ ಫೈನಲ್ ಪಂದ್ಯ ನಡೀತಾ ಇದ್ದು, ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿರುವ ಪಂದ್ಯದಲ್ಲಿ ವಿಜಯಲಕ್ಷ್ಮಿ ಯಾರ ಕಡೆ ವಾಲ್ತಾಳೆ ಅನ್ನೋದು ಕಾದು ನೋಡಬೇಕಿದೆ. ಇನ್ನು ಮೊದಲ ಇನ್ನಿಂಗ್ಸ್ನಲ್ಲಿ ಜಮ್ಮು ಕಾಶ್ಮೀರ ತಂಡ 584 ರನ್ಗಳಿಗೆ ಆಲ್ಔಟ್ ಆಗಿದೆ. ಬ್ಯಾಟಿಂಗ್ ಆರಂಭಿಸಿರುವ ಕರ್ನಾಟಕ ತಂಡ 4 ವಿಕೆಟ್ ಕಳೆದುಕೊಂಡು 109 ರನ್ ಗಳಿಸಿದೆ.